ಫೈನಲ್ ಇವತ್ತು ಕಾಳಭೈರವ ಜಯಂತಿ. ಈ 4 ವಿಚಾರನ ಇವತ್ತು ಮಾಡಲೇಬೇಕಾಗುತ್ತೆ. ಮೊದಲನೇದಾಗಿ ಸಾಸಿವೆ ಹಾಗೂ ಕಲ್ಲುಪ್ಪು. ಇದನ್ನ ಸ್ವಲ್ಪ ತಗೊಂಡು ತಲೆ ಮೇಲೆ ಹೀಗೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ನೀವಿಳಿಸಿ 7 ಸರಿ ನೀವಿಳಿಸ್ಬೇಕು. ಅದನ್ನ ತೆಗೆದು ಯಾರು ತುಳಿದಿರೋ ಜಾಗಕ್ಕೆ ಹಾಕಿ. ಇದನ್ನ ಯಾಕೆ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿರುವಂತಹ ಒಂದು ಹೆವಿ ಎನರ್ಜಿ ಅಥವಾ ನೆಗೆಟಿವ್ ಎನರ್ಜಿನ ನಾವು ಆಚೆ ಹಾಕ್ತೀವಿ. ಎರಡನೇದು, ಒಂದು ದೀಪ ಹಚ್ಚಿ ಅದಕ್ಕೆ ಬಿಳಿ ಎಳ್ಳನ್ನ ಸ್ವಲ್ಪ ಹಾಕಿ ಬಾಗ್ಲು ಹೊರಗಡೆ ಇಡಿ. ಇದನ್ನ ಯಾಕೆ ಮಾಡ್ಬೇಕು ಅಂತಂದ್ರೆ ಇಟ್ ವಿಲ್ ಪ್ರೊಟೆಕ್ಟ್ ಅವರ್ ಹೌಸ್ ಅಂಡ್ ಆಲ್ಸೋ ನಮ್ಮ ಮನೆಗೆ ಶಾಂತಿ ತಂದು ಕೊಡುತ್ತೆ ಅಂತ. ಮೂರನೇದೇನಂತ ಅಂದ್ರೆ ಬ್ಲಾಕ್ ಡಾಗಿಗೆ ಫೀಡ್ ಮಾಡಿ. ಒಂದು ರೋಟಿ ಕೊಡಿ, ಇಲ್ಲಾಂದ್ರೆ ಬಿಸ್ಕೆಟ್ ಕೊಡಿ, ಏನಾದ್ರೂ ಕೊಡಿ. ಇದನ್ನ ಯಾಕೆ ಮಾಡ್ಬೇಕು ಅಂತಂದ್ರೆ ಬ್ಲಾಕ್ ಡಾಗ್ ಇಸ್ ಕನ್ಸಿಡರ್ಡ್ ಆಸ್ ಕಾಳಭೈರವ. ಸಮಥಿಂಗ್ ವಿ ಆರ್ ಗಿವಿಂಗ್ ಟು ಬ್ಲಾಕ್ ಡಾಗ್, ವಿ ಆರ್ ಆಫರಿಂಗ್ ಟು ಭೈರವ ಅನ್ನೋ ತರ. ಫೋರ್ತ್ ಬಟ್ ನಾಟ್ ಲೀಸ್ಟ್, ವಿಚ್ ಇಸ್ ವೆರಿ ಪವರ್ಫುಲ್, ₹1 ಕಾಯಿನ್ ಹಾಗೂ ಒಂದು ಮೆಣಸನ್ನ ತಗೊಂಡು ದೇವಸ್ಥಾನಕ್ಕೆ ಹೋಗಿ, ಶಿವ ಟೆಂಪಲ್ ಆಗಿದೆ, ದಟ್ಸ್ ಬೆಸ್ಟ್ ಆಕ್ಚುಲಿ. ದೇವಸ್ಥಾನದ ಹುಂಡಿ ಇರುತ್ತಲ್ಲ, ಅಲ್ಲಿಗೆ ಹೋಗಿ ಕಾಯಿನ್ ಮತ್ತೆ ಪೆಪ್ಪರ್ನ ಹಾಕಿ ಆ ಕಾಳಭೈರವೇಶ್ವರನ್ನ ನೆನೆಸ್ಕೊಂಡು, ನಾನು ಎಲ್ಲಾ ಕಷ್ಟಗಳನ್ನು ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ, ನೀನ್ ಯಾವತ್ತೂ ನನ್ನ ಕೈ ಬಿಡೋದಿಲ್ಲ ಅಂತ ನಂಬಿಕೆನಲ್ಲಿ ನಾನು ಇವತ್ತು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಕೇಳ್ಕೊಂಡು ಆ ದೇವರಿಗೆ ಒಂದು ನಮಸ್ಕಾರ ಹಾಕಿ ಮನೆಗೆ ಬನ್ನಿ. 4 ವಿಚಾರನ ಈ ದಿನ ಮಾಡಿ. ಹಾಗೂ ಕಾಳಭೈರವೇಶ್ವರ ಮ್ಯಾನಿಫೆಸ್ಟೇಷನ್ PDF ನ ಯಾರ್ಯಾರು ತಗೊಂಡಿದ್ದೀರಾ, ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ಇವತ್ತು ನೈಟ್ ಏನ್ ಮಾಡ್ಬೇಕು ಅಂತ. ದಯವಿಟ್ಟು ಅದನ್ನ ಮಾಡಿ. ವಿತಿನ್ 2 to 3 months ಅಲ್ಲಿ ನಿಮ್ಗೆನೆ ಗೊತ್ತಾಗುತ್ತೆ ಏನ್ ಚೇಂಜಸ್ ನಿಮ್ ಲೈಫಲ್ಲಿ ಆಗಿದೆ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅಂತಾನೆ ಹೇಳ್ಬೋದು ಅದನ್ನ ತಗೊಂಡಿದ್ದಕ್ಕೆ.